ಸೆಪ್ಟಿಕ್ ನಂಜು ಆಗಬಾರ್ದಂದ್ರೆ ಟಿ ಇಂಜೆಕ್ಷನ್ ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗಾಗಿ ಮರೆತೋಗುತ್ತೆ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಮಸ್ಕಾರ. ಈ ವಿಡಿಯೋ ಕೆಲವೊಂದು ಜನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲವೊಂದು ಎಲೆಕ್ಟ್ರಿಷಿಯನ್ ಗೌಂಡಿಗಳು, ಅವ್ರಿಗೆ ಏನಾಗುತ್ತೆ ಮೇಲಿನ ಮೇಲೆ ಕಟ್ಗಳಾಗುತ್ತೆ, ಏನಾದ್ರು ಮೊಳೆ ಚುಚ್ಕೋತಾರೆ, ಹೀಗೆಲ್ಲ ಆದಾಗ ಅವ್ರಿಗೆ ಸೆಪ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೆಪ್ಟಿಕ್ ಆದಾಗ ಏನಾಗುತ್ತೆ ಅಂದ್ರೆ ಅವರ ದೇಹದ ಮೇಲೆ ಇಫೆಕ್ಟ್ ಆಗುತ್ತೆ, ಮತ್ತೆ ಕೆಲವೊಂದು ಪೇಷಂಟ್ ಗಳಲ್ಲಿ ನಂಜು ಹೆಚ್ಚಾಗಿ ಅವ್ರು ಸಾಯೋ ಪರಿಸ್ಥಿತಿನೂ ಬರುತ್ತೆ. ಹಾಗಾಗಿ ಒಂದು ಟಿ ಇಂಜೆಕ್ಷನ್ ಬರುತ್ತೆ, ಇದನ್ನ ತಗೊಳ್ಬೇಕು. ಕೆಲವೊಂದು ಪೇಷಂಟ್ ಯಾವಾಗೆಲ್ಲ ಚುಚ್ಚುತ್ತೆ, ಯಾವಾಗೆಲ್ಲ ಅವ್ರಿಗೆ ಕಟ್ ಆಗುತ್ತೆ, ಯಾವಾಗೆಲ್ಲ ಅವ್ರಿಗೆ ಹೆದರಿಕೆ ಇರುತ್ತೆ, ನಂಜಾಗೋ ಚಾನ್ಸಸ್ ಇರುತ್ತೆ ಹೇಳ್ತಾರಲ್ಲ, ಅವಾಗೆಲ್ಲ ಇಂಜೆಕ್ಷನ್ ತಗೊಳ್ತಾರೆ. ಬಟ್ ಕೆಲವೊಂದ್ ಜನಕ್ಕೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಕೆಲವೊಂದ್ ಜನ ಇಲೆಕ್ಟ್ರಿಷಿಯನ್, ಅವ್ರಿಗೆ ಮೇಲಿನ ಮೇಲೆ ಅದು ಮೊಳೆ ಚುಚ್ಚೋದು ಏನಾದ್ರೆ ಆಗೋದು, ಈ ತರ ತುಂಬಾ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ನಾವು ಪ್ರೊಟೆಕ್ಟ್ ಮಾಡಲು ಒಂದು ಡೋಸ್ ಬರುತ್ತೆ. ಸೊ ಪ್ರಾಪರ್ ಆಗಿ ಒಂದು ಡೋಸ್ ಇದೆ, ಆ ರೀತಿ ತಗೊಳ್ಳೋದ್ರಿಂದ ಇದು ತುಂಬಾ ಪ್ರೊಟೆಕ್ಷನ್ ಇರುತ್ತೆ. ನೋಡಿ, ಮೊದಲು ಜೀರೋ ಡೋಸ್ ತಗೊಳ್ಬೇಕು. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಸೆಕೆಂಡ್ ಡೋಸ್ ತಗೊಳ್ಬೇಕು. ಅದಾದ್ಮೇಲೆ 6 ತಿಂಗಳಾದ್ಮೇಲೆ ಥರ್ಡ್ ಡೋಸ್ ಬರುತ್ತೆ. ಈ ರೀತಿ 3 ಡೋಸ್ ಅನ್ನ ತಗೊಳ್ಬೇಕು. 3 ಡೋಸ್ ಅನ್ನ ತಗೊಂಡ್ಮೇಲೆ ಅದಾದ್ಮೇಲೆ 5 ವರ್ಷಕ್ಕೆ ಅವ್ರು ಬೂಸ್ಟರ್ ಡೋಸ್ ತಗೊಳ್ಬೇಕು. ಈ ರೀತಿ ಏನಾದ್ರು ಅವ್ರು ಡೋಸ್ ತಗೊಂಡ್ರೆ ಈ ಸೆಪ್ಟಿಕ್ ದಿಂದ ಅವ್ರಿಗೆ ತುಂಬಾ ಪ್ರೊಟೆಕ್ಷನ್ ಸಿಗುತ್ತೆ. ಯಾರೆಲ್ಲ ಈ ತರ ಬಹಳ ಸೆಪ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಹೆಲ್ತ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.